ಪ್ರಾತಸ್ಮರಣೀಯ ಶಿವಸ್ವರೂಪರಾದ ಶ್ರೀಮದ್ ಜಗದ್ಗುರು ಶ್ರೀ ನೀಲಕಂಠ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ತಾ, ಸಕಲ ಜೀವಾತ್ಮರಿಗೆ ಲೇಸಿಂದ ಬಯಸಿದ ಎನ್ನ ಆರಾಧ್ಯ ಗುರು, ಅನುಷ್ಠಾನ ಮೂರ್ತಿ, ತಪಸ್ವಿಗಳು, ಶಾಂತ ಶಿವಗಳಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ದಿವ್ಯ ಚರಿತಾಮೃತ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ನಿಷ್ಕಾಂ ಭಕ್ತರಾಗಿ, ನಿಷ್ಠೆಯ ಭಕ್ತರಾಗಿ, ಪರಮ ಭಕ್ತರಾಗಿ, ಯಾವುದ ಜಾತಿ ಮತ ಪಂಥ ಅನ್ನದ, ಯಾವುದ ಊರು ಅನ್ನದ, ಹಗಲು ರಾತ್ರಿ ಅನ್ನದ, ತನು ಮನಧನಗಳಿಂದ ಅಂದಿನಿಂದ ಇಂದಿನವರೆಗೆ ಅಪ್ಪಾಜಿಗಳ ಕಾರ್ಯಕ್ರಮ, ಅದು ಗುರುವಂದನ ಕಾರ್ಯಕ್ರಮ ಇರಲಿ, ಜನ್ಮೋತ್ಸವ ಕಾರ್ಯಕ್ರಮ ಇರಲಿ, ಅಪ್ಪಾಜಿಗಳ ದಿವ್ಯ ಚರಿತಾಮೃತವನ್ನ ಜಗತ್ತಿನ ಮೂಲೆ ಮೂಲೆಗೆ ಮುಟ್ಟಿಸುವಂತ, ಮನೆ ಮನೆಗೂ ಮುಟ್ಟಿಸುವಂತಹ ನೀವೇನು ಗುರುಭಕ್ತಿ ಸೇವೆಯನ್ನು ಮಾಡ್ಕೋತ ಬಂದಿರಲ್ಲ, ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ಕಾರ್ಯಕ್ರಮ ಗುರುಗಾರ ಬಂಧುಗಳು ಇವತ್ತು ಅವ್ರು ನಾವು ನೆನೆಸ್ಬೇಕಾಗ್ತದೆ. ಇವತ್ತು ಅವರ ಒಂದು ಗುರುಭಕ್ತಿ ಸೇವೆ, ಇವತ್ತು ಅಪ್ಪಾಜಿಗಳ ದಿವ್ಯ ಚರಿತಾಮೃತ ಜಗತ್ತಿನ ಮೂಲೆ ಮೂಲೆಗೆ ಮುಟ್ಟಕತ್ತೆ. ಪ್ರತಿಯೊಬ್ಬರು ಪರಮ ಭಕ್ತರಾಗಿ ಇವತ್ತು ನೀವು ಏನು ಸೇವಾ ಮಾಡ್ತಾ ಇದ್ದೀರಿ, ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ, ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಸಾಕಷ್ಟು ಗುರುಭಕ್ತರು ಕಂಡು ಬರ್ತಾರೆ, ಚರಿತ್ರೆಗಳು ಕಂಡು ಬಂದಾವ. ಗುರು ಮತ್ತು ಭಕ್ತರ ನಡುವೆ ಇರತಕ್ಕಂಥ ಸಂಬಂಧಗಳು, ಚರಿತ್ರೆಗಳು, ಪುರಾಣಗಳು ಆಗಿವೆ. ನಿಷ್ಕಾಂ ಭಕ್ತಿ, ನಿಷ್ಠೆ ಭಕ್ತಿ, ಸಮರ್ಪಣಾಭಾವದಿಂದ ಏನಪ್ಪಾ ಅಂತಂದ್ರೆ ಭಕ್ತಿ ಸೇವೆ ಮಾಡಿರ್ತಕ್ಕಂಥ ಎಷ್ಟೋ ಚರಿತ್ರೆಗಳ ಒಳಗ ನಮ್ಮ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಈಗೇನು ನೀವು ಸದ್ಭಕ್ತರು ನೀವು ದುಡುಕಿ ಮಾಡಾಕ್ತೀರಿ, ಗುರುಭಕ್ತಿ ಸೇವೆ ಮಾಡಾಕತ್ತೀರಲ್ಲ, ನಿಮ್ಮ ಗುರುಭಕ್ತಿ ಸೇವೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಅಮೂಲ್ಯವಾಗಿರ್ತಕ್ಕಂಥ ಒಂದು ದಿವ್ಯ ಚರಿತಾಮೃತ ಅನ್ಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ, ಬಹಳ ಸಂತೋಷ ಅನಿಸ್ತದೆ. ಅಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಸೇವೆಯನ್ನು ತಾವುಗಳು ಏನ್ ಮಾಡ್ಕೊತ ಬಂದಿರಲ್ಲ, ನಮಗೆ ಬಹಳ ಸಂತೋಷ ಅನಿಸ್ತದೆ. ಇವತ್ತಿನ ಈ ದಿವ್ಯ ವೇದಿಕೆಯ ಮೇಲೆ ನಾನು ನೀಲಕಂಠೇಶ್ವರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಅಲ್ಲಂ ಪ್ರಭುವಿನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಕಾಡ ಸಿದ್ದೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಸಕಲ ದೇವಾನುದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದಕ್ಕೂ ಮಿಗಿಲಾಗಿ ಪಂಚಭೂತಗಳಲ್ಲಿ ನಾನು ಏನು ಪ್ರಾರ್ಥನೆ ಮಾಡ್ಕೊತೀನಪ್ಪ ಅಂತಂದ್ರ, ಈ ಕಾರ್ಯಕ್ರಮದ ಮೇಲೆ, ಈ ಸದ್ಭಕ್ತರ ಮೇಲೆ ಕ್ರೂರ ದೃಷ್ಟಿ ಬೀಳದಿರಲಿಪ್ಪ ಅಂತಂದು ಬೇಡ್ಕೊತಾನೆ. ಕ್ರೂರರ ದೃಷ್ಟಿ ಈ ಕಾರ್ಯಕ್ರಮದ ಮೇಲೆ ಬೀಳದಿರ್ಲಿಪ್ಪ, ಕೆಟ್ಟ ದೃಷ್ಟಿ ಬೀಳದಿರ್ಲಿಪ್ಪ. ಇದೇ ತೆರನಾಗಿ ಅಪ್ಪಾಜಿಗಳ ಕಾರ್ಯಕ್ರಮ ಮುಂದೊಂದು ದಿವಸ ಜಾತ್ರಾ ಮಹೋತ್ಸವದಂಗ ಆಗಬೇಕು ಸದ್ಭಕ್ತರಿಂದ ಅನ್ನುವಂಥದ್ದನ್ನು ನಾನು ಬೇಡ್ಕೊತೀನಿ. ನಾ ಮತ್ತೆ ಮುಂದೆ ಹೋಗಿ ಏನ್ ಬೇಡ್ಕೊತಪ್ಪ ಅಂತಂದ್ರ, ಪಂಚಭೂತಗಳಲ್ಲಿ ಏನ್ ಬೇಡ್ಕೊತನು, ತಾಯಿ ದುರ್ಗಾ ಮಾತೆಯಲ್ಲಿ ಏನ್ ಬೇಡ್ಕೊತನು, ಶಂಕರ ಶಿವಾಚಾರ್ಯ ಅಪ್ಪಾಜಿಗಳಲ್ಲಿ ತಪಸ್ವಿ ಎರಡನೇ ಶಿವ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯ ಅಪ್ಪಾಜಿಗಳಲ್ಲಿ ನಾನು ಏನ್ ಬೇಡ್ಕೊತನಪ್ಪ ಅಂತಂದ್ರ, ಯಾರ್ಯಾರು ಈ ಕಾರ್ಯಕ್ರಮದೊಳಗೆ ನೀವು ಪಾಲ್ಗೊಳ್ತೀರಿ, ಯಾರ್ಯಾರು ಇಲ್ಲಿ ಗುರುಭಕ್ತಿ ಸೇವೆ ಮಾಡ್ತೀರಿ, ನಿಮ್ಮ ಬದುಕು ಬಂಗಾರವಾಗಲಿ, ಬಡತನದಿಂದ ಸಿರಿತನಕ್ಕೆ ಬರಲಿ, ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ದುಃಖಮಯದಿಂದ ಆನಂದಮಯಕ್ಕೆ ಆ ಪರಮಾತ್ಮ ನಿಮಗೆ ಶಕ್ತಿ ಕೊಡುವಂತ ಕೆಲಸ ಮಾಡಲಿ ಅಂತನ್ನುವಂಥದ್ದನ್ನ ನಾನು ಬೇಡ್ಕೊತೀನಿ. ಇವತ್ತಿನ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಅಪ್ಪಾಜಿಗಳು ಇವತ್ತು ಕಣ್ಣಿಗೆ ಕಾಣುವುದಿಲ್ಲ, ಆದ್ರೂ ಕೂಡ ಅವ್ರ ಕೆಲಸ ಚಾಲು ಐತಿ. ಇವತ್ತು ನೋಡ್ರಿ, ನಮ್ಮ ರಾಸಪ್ಪನ ಸಂಕಾನಟ್ಟಿಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಸಾದದ ಸೇವೆಯನ್ನು ಮಾಡಕತ್ತ, ಜೋರಾದ ಚಪ್ಪಾಳಿಗೆ ಬರಲಿ. ಅಲ್ಲಿ ಪ್ರಸಾದವನ್ನ ತಯಾರು ಮಾಡಕಿದ್ದಾರೆ ನಮ್ಮ ಶಿರಗೂರು ಬಸವಣ್ಣ ಮತ್ತು ಮಾದೇವಣ್ಣ ಬೇವರು. ನೋಡ್ರಿ, ಯಾರ್ಯಾರು ಸೇವೆ ಅನ್ನುವಂಥದ್ದು ಹೆಂಗೈತಪ್ಪ ಅಂತಂದ್ರೆ, ನಿತ್ ಮಾತಾಡೋರು ಅಷ್ಟ ಸೇವಾ ಅಲ್ರಿ, ಕಾಣದ ಒಂದು ಕೈ ಒಳಗೆ ಗುರುಭಕ್ತಿ ಸೇವೆಯನ್ನು ಮಾಡ್ಕೋತ ಬಂದಿರಲ್ಲ ನೀವು ಪರಮ ಭಕ್ತರ, ನಿಮ್ದು ಶ್ರೇಷ್ಠತೆಯಲ್ಲಿ ಶ್ರೇಷ್ಠ. ಮಹಾಭಾರತದೊಳಗ ಒಂದೇ ದೃಷ್ಟಾಂತ ಹೇಳಿಬಿಡ್ತಾನೆ. ಮಹಾಭಾರತದೊಳಗ ಕೃಷ್ಣಗೆ ಕೇಳ್ತಾನ್ರಿ ಅರ್ಜುನ, ನೀ ಯಾರತ್ ಕೇಳ್ತಾನ, ಅರ್ಜುನ ಕೃಷ್ಣ ಕೇಳ್ತಾನ, ನೀ ಯಾರತ್ತಂದ ಹೇಳ್ರಿ, ಇಷ್ಟೆಲ್ಲ ನಮ್ ಜೊತೆ ನೀವು ಹಚ್ಕೊಂತೀರಿ, ನೀವ್ ಯಾರು ಇಷ್ಟೆಲ್ಲ ಶಕ್ತಿ ಎಲ್ಲಿ ಗೊತ್ತಂತ ಕೇಳಿದಾಗ ಅವಾಗ ಹೇಳ್ತಾನೆ, ಈ ಜಗತ್ತಿನ ಒಡೆಯನ ಅಂತಂದು ಹೇಳ್ತಾನೆ. ಅವ್ ನಂಬುದಲ್ರಿ, ಎಲ್ಲ ಸುಳ್ಳು ಹೇಳ್ತೇವೆ ಹೇಳ್ತಾನೆ, ನಂಬುದಲ್ರಿ, ನೀ ಮಾಯಾಗಾರದಿ,
ನೀನು ಜಾದೂಗಾರದಿದ್ದೆ ಆದ್ರೆ ನೀ ದೇವರಲ್ಲ ಅಂತ ಹೇಳ್ತಾನೆ. ಇಟ್ಟು ಹೇಳಿದ್ರು. ಅವಾಗ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ದಿವ್ಯ ದೃಷ್ಟಿಯನ್ನ ಅರ್ಜುನ ಕೊಡ್ತಾನೆ. ದಿವ್ಯ ದೃಷ್ಟಿಯನ್ನ ಅರ್ಜುನ ಕೊಟ್ಟಾಗ ಅರ್ಜುನ ಗೊತ್ತಾಗತ್ರಿ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತಿನ ಒಡೆಯ ಅಂತ. ಹಂಗ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಶಕ್ತಿ ತಾಕತ್ತು ನಮಗೂ ಗೊತ್ತಾಗಬೇಕಪ್ಪ ಅಂತಂದ್ರ ಆ ದೃಷ್ಟಿಯನ್ನು ನಾವು ಪಡ್ಕೋಬೇಕು. ಆ ದೃಷ್ಟಿಯನ್ನು ನಾವು ಪಡ್ಕೋಬೇಕಪ್ಪ ಅಂತಂದ್ರೆ ಹೆಂಗ ಪಡ್ಕೋಬೇಕು? ದುಡುಕಿ ಮಾಡೋದ್ರ ಏಕನಿಷ್ಠೆ ದುಡುಕಿರ್ಬೇಕು. ಏಕಭಾವ ನಿಷ್ಠೆಯಿಂದ ಸಮರ್ಪಣಾ ಭಾವದಿಂದ ದುಡುಕಿ ಮಾಡಿದ್ರೆ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಿಮ್ಗೆ ಕಂಡ ಕಾಣ್ತಾರೆ. ಇದು ಸತ್ಯ, ಇದು ಸತ್ಯ. ಮಾನ್ಯ ಒಂದು ಘಟನಾ ಆಗಿತ್ತು ನಿಮಗೆ ಹೇಳ್ಬೇಕಂತಂದ್ರ, ಒಬ್ಬಕ್ಕೆ ತಾಯಿ 1 ವರ್ಷದಿಂದ ಒಂದು ಮಗುವನ್ನ ಕಳ್ಕೊಂಡಿದ್ಲ. ಕೇಳಲಾರ್ದ ಒಬ್ಬ ಹುಡುಗ ಹೋಗ್ಬಿಟ್ಟಿದ್ದ. ಇದ ಮಲ್ಲಿಕಾರ್ಜುನ ಅಪ್ಪಗಳು ಇದ್ದಾಗಿರ್ತಕ್ಕಂಥ ಇದು ದೃಷ್ಟಾಂತ ಇದ್ದ. ನಿಮಗೆ ಹೇಳ್ಬೇಕಂದ್ರ ಹೋಗ್ಬಿಟ್ಟಿದ್ಲು. ನಂತರ ಆ ದೇವರು ಈ ದೇವರು ಎಲ್ಲವನ್ನೂ ಆಯ್ತು. ಅವಾಗ ಅಪ್ಪಾಜಿಗಳ ಕಡೆ ಬಂದಾಗ ಏನ್ ಚಿಂತೆ ಮಾಡಬೇಡಮ್ಮ, ನಿನ್ನ ಮಗ ತಿರುಗಿ ಬರ್ತಾನಂತ ಹೇಳಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೇಳಿದ್ರು. ಒಂದು ಸೂತ್ರ ಹೇಳಿದ್ರು. ಏನಪ್ಪಾ ಅಂತಂದ್ರ ನೀನು ಒಂದು ಸೂತ್ರ ಮಾಡಿ ನೇಮ ಮಾಡಿ ಏನಪ್ಪಾ ಅಂತಂದ್ರೆ ನೀ ಮಾಡುವಂತ ಅಡಿಗೆಯ ಒಂದು ರೊಟ್ಟಿ ಇರ್ತದೆ, ಮಧ್ಯ ರೊಟ್ಟಿ. ಆ ರೊಟ್ಟಿಯನ್ನ ಭಿಕ್ಷುಕರು ಕೊಡ್ಬೇಕು, ಹೊರಗಡೆ ಇಡ್ಬೇಕು. ಅದು ಯಾರು ಬೇಕಾದವ್ರು ಏನಪ್ಪಾ ಅಂದ್ರೆ ಅದನ್ನ ತಗೊಂಡು ಹೋಗ್ಬೋದು. ಕಾಕತಾಳಿ ಏನಾಗಿತ್ತಪ್ಪ ಅಂತಂದ್ರ ಆಕೆ ಅದೇ ರೀತಿಯಾಗಿ ಮಾಡ್ಲು ಮಾಡಂತಲೇ ಏನೈತಪ್ಪ ಅಂತಂದ್ರೆ ಹೊರಗಡೆ ಇಟ್ಟು ಕೂಡಲೇ ಒಬ್ರು ಸಾಧುಗಳು ಬರ್ತಿರೋ ಅದನ್ನ ತಗೊಂಡ್ ಹೋಗ್ಬಿಡ್ತಿದ್ರು. ಸಾಧುಗಳು ಬರ್ತಿರೋ ಅದನ್ನ ತಗೊಂಡ್ ಹೋಗ್ಬಿಡ್ತಿದ್ದಾರೆ. ಹೋಗ್ಬೇಕಾದ್ರೆ ಅವ್ರು ಸಾಧುಗಳು ಏನ್ ಹೇಳ್ತಿದ್ರು ಅಂತಂದ್ರಿ, ನಿನ್ಗ ನೀನು ಒಳ್ಳೇದ್ ಮಾಡಿದ್ರೆ ನಿನ್ಗೆ ಒಳ್ಳೇದಾಕತಿ, ಕೆಟ್ಟದ್ ಮಾಡಿದ್ರೆ ನಿನ್ಗೆ ಕೆಟ್ಟಾಕೈತಿ. ನೋಡಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೇಳಿರ್ತಕ್ಕಂಥದ್ದು ಆ ಒಂದು ವಾಣಿ ಯಾವ್ಯಾವ ರೂಪಕ್ಕೆ ಹೋತು ಅಂತಂದ ಹೇಳಿ. ಹಿಂದಾಗಡೆ ನೀನು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಕೈತಿ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಕೈತಿ ಅಂತಂದೇ ಅವು ಸಾಧುಗಳು ರೊಟ್ಟಿಯನ್ನು ತೆಗೆದುಕೊಂಡು ಹಾರು. ದಿನನಿತ್ಯ ಇದ ನಡೀತು. 3, 6, 9 ತಿಂಗಳು ನಡೀತು. ಒಂದು ದಿವಸ ಏನಾಗಿಬಿಡ್ತಪ್ಪ ಅಂತಂದ್ರ ಆ ತಾಯಿ ಒಳಗ ಕಲ್ಮಶ ಗುಣ ಬರ್ತದೆ, ನಕಾರಾತ್ಮಕ ಗುಣ ಬರ್ತದೆ. ಇವ ಸ್ವಾಮಿ ಜಗಾತ್ನ ಏನಪ್ಪ ಅಂತಂದ್ರ ಹಿಂಗ್ ಮಾಡಾಕ್ತಾನ ಇವ, ಅದಕ್ಕೆ ಇವನ ಸಹಾಯ ಹೊಡ್ಬಿಡುನು ಅಂತಂದ ಹೇಳಿ ರೊಟ್ಟಿ ಒಳಗ ವಿಷ ಹಾಕಿ ಕೊಟ್ಟು, ರೊಟ್ಟಿ ಒಳಗ ವಿಷ ಹಾಕಿ ಕೊಟ್ಟ ರೊಟ್ಟಿ ಹೊರಗಡೆ ಇಟ್ಟು ಮನಸ್ಸಿನಾಗೆ ನೋಡ್ರಿ ಸ್ವಾತ್ಮ ಗುಣದಕ್ಕೆ ಒಳ್ಳೆ ಗುಣದಕ್ಕೆ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಭಕ್ತರು ಎಲ್ಲಾರು ಸ್ವಾತ್ಮ ಗುಣದವ್ರ, ಎಂದೂ ನಕಾರಾತ್ಮಕ ಗುಣದವ್ರ ಅಲ್ಲ ಅವ್ರು. ನಿಮ್ಗೆ ಹೇಳ್ತಾನೆ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಯಾರು ಭಕ್ತರದ್ರಿ ನೀವೆಲ್ಲರೂ ಸಾತ್ವಿಕ ಗುಣದವ್ರು. ನಿಮ್ಗೆ ಯಾರಿಗೂ ಒಬ್ರಿಗೆ ಅನ್ಯಾಯ ಮಾಡ್ಬೇಕು, ಒಬ್ರಿಗೆ ತಾತ್ಸಾರ ಮಾಡ್ಬೇಕು ಅಂತ ನಿಮ್ ಮನಸ್ಸು ಬರೋದೇ ಇಲ್ಲ. ಅಂತ ಮಾತಾಯಕಿ ಮನಸ್ಸು ಮಮ್ಮಲು ಬರೀತು. ಯಪ್ಪ ನನ್ನ ಕಡೆಯಿಂದ ಅದು ಅನ್ಯಾಯ ಬೇಡತ್ತಂದೇಳಿ ಬಡ ಬಡ ಹೋಗಿ ರೊಟ್ಟಿ ತಗೊಂಡು ಒಲೆ ಹಾಕಿಬಿಟ್ವಿ. ಒಲೆ ಹಾಕಿ ಮತ್ತೊಂದು ರೊಟ್ಟಿ ಮಾಡಿ ಅದಿಟ್ಟು ಇಡಾಕ ಏನೈತ್ರಲ್ಲ ಆ ರೊಟ್ಟಿಯನ್ನ 5 ನಿಮಿಷಕ್ಕಿದ್ದಲ್ಲ ಮತ್ತೆ ಅದ ಸಾಧುಗಳು ಬಂದು ಏನೈತಪ್ಪ ಅಂದ್ರೆ ಅದನ್ನ ರೊಟ್ಟಿ ತಗೊಂಡು ಆದ್ರು ಹೋಗ್ಬೇಕಾದ್ರೆ ಆಕಿ ಮತ್ತೆ ಹೇಳುವ ಸಾಧುಗಳು ಬರಂತೆ ನಾವು ಹೋಗಿ ಸಹಾಯ ಮಾಡ್ತೀವ್ರಿ, ಹೋಗಿ ಸಹಾಯ ಮಾಡ್ಲು ನಿನಗೆ ನೀನು ಒಳ್ಳೇದ್ ಮಾಡ್ರಿ ನಿನ್ಗೆ ಒಳ್ಳೇದಾಕೈತಿ, ಕೆಟ್ಟದ್ ಮಾಡ್ರಿ ಕೆಟ್ಟದಾಕೈತಿ. ಹಿಂದಾಗಡೆ ಆಕಿ ಬಿಕ್ಕಸ್ ಆತು. ಏನ್ ಒಳ್ಳೇದು ಏನ್ ಕೆಟ್ಟದು ವರ್ಷ ಆತು, ನನ್ನ ಮಗ ಬರುವಲ್ಲ. ಗುರುಗಳೇ ಹೇಳಿ ಕೊಟ್ರು ಏನ್ಕರೆ ನಡೀತು, ಇದ ಸ್ವಾಮಿ ಬರ್ತಾನೋ ರೊಟ್ಟಿ ಒಯ್ತಾರೆ, ಏನಿದ್ ನಮ್ ಜೀವನ ಅಂತ ಹೇಳಿ ಬಾಳ ಅಂದ್ರೆ ಬಾಳ ಮನುಷ್ಯಗೆ ನೋವು ಮಾಡ್ಕೊಂತ ಏನಾಗಿ ಬಿಡ್ತಪ್ಪ ಅಂತಂದ್ರ ಅಳ್ಕೋತ ಕೂತಿರ್ತಾರ್ರಿ. ಒಂದ್ ತಾಸ ಆಗಿರಂಗಿಲ್ಲ ದಾಡ ಬಗಲ ಬಿಡ್ಬೇಕಾಗತ್ತೆ. ನೀವು ಬಂದು ನೋಡ್ತಾಳು ಮಗ ಇರ್ತಾನೆ. ಭಾಳ ಆನಂದ ಆಗಿಬಿಡ್ತೈತ್ರಿ, ಭಾಳ ಆನಂದ ಆಗಿಬಿಡ್ತೈತಿ. ಅಲ್ಲ ಆಚಾರ್ಯ ಹೇಳಿದಂಗ ಮಲ್ಲಿಕಾರ್ಜುನ ಶಂಕರಾನಂದ ಹೇಳಿದಂಗ ನಮ್ದು ಮಗ ಸಿಕ್ಕಲ ಅಂತಂದ ಹೇಳ್ತಾನೆ. ಇನ್ನೊಂದ್ ಕ್ಷಣ ನೋಡ್ಬಿಡ್ತಾಳು ಮಗ ಕೆಟ್ಟ ಬಡಕಾಗಿರ್ತಾನ್ರಿ, ಊಟ ಉಪಚಾರ ಇರಂಗಿಲ್ಲ, ಮನಿ ಬಿಟ್ಟು ಹೋಗಿರ್ತಾನ್ರಿ. ಸಣ್ಣ ಹುಡುಗ ಸಣ್ಣ ಕೂಸ ಏನ್ರಿ ಎಲ್ಲೇರೆಲ್ಲ ಹೋಗ್ಬೇಕಾದ್ರೆ ಒಂದು ಖುಷಿ ಇರ್ತೈತಿ. ಹೋದ್ಮ್ಯಾಲ ಗೊತ್ತಾಕೈತಿ, ಊರ್ ಬಿಟ್ಟು ಹೋದ್ಮ್ಯಾಲ ಏನ್ ತ್ರಾಸ ಏನ ತಂದೆ ತಾಯಿ ಅವಕಾಶ ರಕ್ಷಣೆ ಹೆಂಗಿರ್ತೈತಿ ಅನ್ನೋದು ಊರ್ ಬಿಟ್ಟು ಹೋದ್ಮ್ಯಾಲ ಗೊತ್ತಾಕೈತಿ. ಅವ್ನ್ ಏನ್ ತಿಳಿಬಾರ್ದೆಲ್ಲ ಪಾಪ ಮಗಗ ಬೇಜರ್ತತಿ, ಯಾಕೆ ಬಿಡ್ತಾಳ ಬಡದ ಅಳತಾಳು. ಏನಪ್ಪ ಏನು ಎಲ್ಲಿ ಹೋಗಿದ್ದೀವಿ ಅಂತಂದ್ರೆ ಇಲ್ಲವಾ ನಾ ಏನೋ ಒಂದು ಮನ್ಸಿಗೆ ಬೇಜಾರಾಗಿ ನಾವು ಊರ್ ಬಿಟ್ಟು ಹೋಗಿದ್ನಿ, ಮತ್ತ ಇವತ್ತು ಏನಾಗಿ ಬಿಡ್ತಪ್ಪ ಅಂತಂದ್ರೆ ಭಾಳ ಹಸುವಾಗಿತ್ತು. 3-4 ದಿವಸ ಆತ್ ನಾವು ಊಟನೂ ಆಗಿದ್ದಿಲ್ಲ. ಒಂದು ಪ್ರಜ್ಞೆ ನಾನು ಪ್ರಜ್ಞೆ ತಪ್ಪಿ ಬಿದ್ದ ಮ್ಯಾಲ್ತನ ಎತ್ತರಾಗಿದ್ದ ಅಂತ ಒಬ್ರು ಸಾಧುಗಳು ಬಂದಿದ್ರು. ಸಾಧುಗಳು ನನಗೆ ನೀರ ರೊಟ್ಟಿ ಕೊಟ್ಟು ತಿನ್ನಿಸಿರು. ಅದನ್ನು ತಿನ್ನಾಕ ಏನೈತಪ್ಪ ಅಂದ್ರೆ ಶಕ್ತಿ ಬಂದಂಗ ಆಯ್ತು. ನಾ ಇಲ್ಲಿ ಬಾಡಿವ ಆದ್ರೆ ಒಂದು ಮಾತು ಹೇಳಿದ್ರೆ ಅವರು ಏನಪ್ಪಾ ಅಂತಂದ್ರ ನೀ ಒಳ್ಳೇದು ಮಾಡಿದ್ರೆ ನೀನು ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದ್ರೆ ನೀನು ಕೆಟ್ಟದಾಕೈತಿ ಅಂತನ್ನುವಂತ ಮಾತು ಹೇಳಿದ್ರು ಅಂತ ಹೇಳಿದ್ರು.
ಒಟ್ಟು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೇಳಿರ್ತಕ್ಕಂಥ ಮಾತು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಕೈತಿ ಅಂತ ಹೇಳಿ ಅಂದ ಕೂಡಲೇ ಅವಾಗ ಅನಸ್ತೈತ್ರಿ ಇದ ನಾ ವಿಶ್ವದ ರೊಟ್ಟಿ ಪಟ್ಟಿದ್ನಂದ್ರ ಏನ್ ಬೇಕಿತ್ತ, ವಿಶ್ವದ ರೊಟ್ಟಿ ಪಟ್ಟಿದ್ನಂದ್ರ ನಾ ಏನ್ ಬೇಕಿತ್ತು, ನನ್ನ ಮಗದ ಸಿಕ್ತಿತ್ತಲ್ಲಪ್ಪ ಅಂತ ನಾ ತಪ್ಪು ಮಾಡಿದ್ನಿ ಅಂತಂದು ಹೇಳಿ ಪಶ್ಚಾತ್ತಾಪ ಪಡ್ತಾಳು. ಇದರ ಅರ್ಥ ಇಷ್ಟರಿ, ನಾವು ಯಾವಾಗಲೂ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ವಿಶ್ವ ಸಂದೇಶ ಏನೈತಪ್ಪ ಅಂತಂದ್ರೆ ನಾವು ಒಳ್ಳೆಯವರಾಗಿರ್ಬೇಕು, ಒಳ್ಳೇದನ್ನ ಹೇಳ್ಬೇಕು, ಒಳ್ಳೇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ. ಇವತ್ತು ನೀವು ಏನೋ ಕೋಟಿ ಗಂಟೆ ಗಳಿಸ್ರಿ, ಏನ್ ಬೇಕಾದ್ರೂ ನೀವು ಗಳಿಸಿದ್ರು ಕೂಡ ಇನ್ನು ಮುಂದಿನ ಜನ್ಮಕ್ಕೆ ಬರುದಿಲ್ಲ. ಆದ್ರ ಈ ಜನ್ಮದಾಗ ಏನಾರು ಬರ್ತಿರ್ತಕ್ಕಂದ್ರ ನೀವು ಮಾಡಿರ್ತಕ್ಕಂಥ ಸತ್ಸಂಗದ ಏನ್ ನೀವು ಕೊಡಾಕ್ತಿರಲ್ಲ ಈ ಪುಣ್ಯದ ಫಲ ಇದು ಎಷ್ಟು ವರ್ಷಕ್ಕೆ ಬರ್ತೈತೆ ಗೊತ್ತಿಲ್ಲ. ಅಂತ ಮಹಾತ್ಮರ ಮಹಿಮಾತೀತರ ಇವತ್ತು ನೀವೆಲ್ಲಾ ಭಕ್ತರು ನೀವು ಸೇವಾ ಮಾಡಾಕ್ತೀರಿ. ದಯಾಮಯಿಗಳು, ಕರುಣಾಮಯಿಗಳು, ಇವೆಲ್ಲಾ ಇಚ್ಛಿತ ಫಲಗಳು ಏನಪ್ಪಾ ಅಂದ್ರೆ ಕಾಮಧೇನು ಕಲ್ಪವೃಕ್ಷದಂಗ ಈಡೇರುತ್ತಾವು ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ. ನಿಮಗ ಯಾಕಂದ್ರೆ ನಿಮ್ಮ ಜೊತೆ ಇದ್ದ ಪವಾಡಗಳಾಗ್ಯಾವು, ನಾವೆಲ್ಲ ನಿಮಗೆ ಏನಪ್ಪಾ ಅಂತಂದ್ರೆ ಅವನ್ನೆಲ್ಲ ಇಲ್ಲಿ ಹೊರಗೆ ಹಾಕ್ರಿ. ಜಗತ್ತಿಗೆ ಗೊತ್ತಾಗಬೇಕ, ಅದು ಮುಚ್ಕೊಂಡೈತೆ, ಅದನ್ನ ಜಗತ್ತಿಗೆ ತರುವಂತ ಕೆಲಸ ನೀವೆಲ್ಲ ಸದ್ಭಕ್ತರು ಮಾಡ್ಬೇಕು. ನೋಡ್ರಿ, ಜೀವದ ಹಂಗನ್ನು ತೊರೆದು ನೀವೆಲ್ಲ ಭಕ್ತಿ ಮಾಡ್ಯಾರಿ. ಇವತ್ತು ಅವ್ರ ಅಂದ್ರ ನಾ ಎದಕ್ಕೂ ಇವತ್ತು ಮುಲಾಜ್ ಹಿಡಿದಿಲ್ಲ, ನನ್ನ ಪರಮ ಭಕ್ತಿಯ ನನ್ನ ಬಿಚ್ಚೆ ಹಿಡ್ತನಂತಂದು ಹೇಳಿರ್ತಾರ. ತಮ್ಮ ಮನದಾದ ಒಂದು ಗುರುಭಕ್ತಿ ಸೇವೆಯನ್ನ ಮಾಡಿರ್ತಕ್ಕಂಥ ಮನ್ವಿ ಈರಪ್ಪನ ಹಿರಿಯರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಬನಟ್ಟಿಯಿಂದ ನಮ್ಮ ಮಹಾದೇವನ ಪ್ರವಾಸಿಯ ಬಂದಿದ್ದಾರೆ. ಅವರು 2 ನಿಮಿಷ ಅಪ್ಪಾಜಿಗಳ ಒಂದು ಅವರ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಬೇಕಂತಂದು ಅವರನ್ನು ವಿನಂತಿಸಿಕೊಳ್ತೇನೆ. ನೋಡ್ರಿ, ನಾ ಈಗಾದ್ರೂ ಹೇಳ್ತನು, ನಮ್ಮಲ್ಲಿ ಈಗಾದ್ರೂ ನಾ ಹೇಳುವಂತ ಮಾತುಗಳು ಏನಪ್ಪಾ ಅಂತಂದ್ರ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಮಾತುಗಳನ್ನ ನಾವು ಏನಪ್ಪಾ ನಾಮಕೆ ವಾಸ್ತೆ ಅಂತಾರ ಗೊತ್ತ್ರಿ, ನಾಮಕೆ ವಾಸ್ತೆ ನಾ ಇವತ್ತಾದ್ರೂ ಈ ಟಿವಿ ವೇದಿಕೆ ಮೇಲೆ ನಾ ಬೆಡ್ಕೋತೀನಿ. ಏನಪ್ಪಾ ಅಂತಂದ್ರ ಅಪ್ಪಾಜಿಗಳ ಮೇಲೆ ಯಾರ್ಯಾರು ದುಡುಕಿ ಮಾಡ್ತೀರಿ, ನೀವೆಲ್ಲಾ ಇಚ್ಛಿತ ಫಲಗಳು ಸಿಗುವಂಗ ಮಾಡ್ತಾ ಪರಮಾತ್ಮ. ನನಗೂ ನೀವು ಒಂದೇನು ಕೊಡೋದು ನೀ ಕಡಿಮೆ ಮಾಡ, ನನ್ನ ಜೀವನದಾಗ ನೀ ಏನಾರ ಕೊಡೋದ್ರಿಂದ ಕಡಿಮೆ ಮಾಡು. ಆದ್ರೆ ನನ್ನ ಸದ್ಭಕ್ತರು ಏನ್ ನೀನ್ ನಂಬ್ಕೊಂಡು ಬರ್ತಾರಲ್ಲ, ಆ ಸದ್ಭಕ್ತರಿಗೆ ಎಲ್ಲವನ್ನೂ ಕೊಟ್ಟು ಬಿಡಪ್ಪ ಅಂತಂದು ಹೇಳಿ ಟಿವಿ ವೇದಿಕೆ ಮೇಲೆ ಪ್ರಾರ್ಥನೆ ಮಾಡ್ತಾನ. ಅದೇ ತಿರ್ನಾಗಿ ನೀವೆಲ್ಲಾ ಭಕ್ತರು ಕೊಡ್ಕೊಂಡೆ ಇವತ್ತು ಟೊಂಕ ಕಟ್ಕೊಂಡು ಏನಪ್ಪಾ ಅಂತಂದ್ರೆ ಜೀವದ ಹಂಗನ್ನು ತೊರೆದು ನೀವೆಲ್ಲ ಇವತ್ತು ಭಕ್ತಿ ಸೇವೆ ಮಾಡಾಕಿದ್ರಲ್ಲ. ನಿಜವಾಗ್ಲೂ ಇವತ್ತು ಏನಾದ್ರು ಸದ್ಭಕ್ತರು ಮತ್ತು ಗುರುವಿನ ಒಂದು ಕಾರ್ಯಕ್ರಮಗಳು ಎಷ್ಟು ಯಥೇಚ್ಛವಾಗಿ ಸುಂದರವಾಗಿ ಕಾರ್ಯಕ್ರಮ ಸಾಂಗವಾಗಿ ಸಾಗಕೈತೈತಪ್ಪ ಅಂತಂದ್ರ ನಿಮ್ಮಲ್ಲಿರ್ತಕ್ಕಂಥ ನಿರ್ಮಲವಾದ ಪ್ರೀತಿ, ಪ್ರೇಮ, ಭಕ್ತಿ ಅನ್ನಕ ನನಗೆ ಬಹಳ ಅಭಿಮಾನ ಅನಿಸ್ತದೆ. ಅವಾಗ 2010ರಿಂದ ನೀವೆಲ್ಲ ಸದ್ಭಕ್ತರು ನೋಡ್ರಿ ಒಂದು ಈಟು ವಿಚಲಿತರಾಗಿಲ್ರಿ. ಏನೋ ಒಂದು ಭಾವನಾದಾಗ ನಿಮ್ಮಲ್ಲಿ ಒಂದು ನಕಾರಾತ್ಮಕ ಚಿಂತೆ ಇಲ್ರಿ. ನಾವ್ ಎದಕ್ಕೆ ಅಲ್ಲಿ ಯಾಕೆ ಹೋಗ್ಬೇಕ್ರಿ ಅಂತ ಅನ್ನೋದಿಲ್ರಿ. ನಿಮ್ಮ ಮನಿ ಕಾರ್ಯಕ್ರಮದಾಗ ನೀವು ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿರಲ್ಲ, ಇದಕ್ಕಿಂತ ನಾ ನಿಮಗೆ ಏನು ಹೇಳ್ಬೇಕು ಹೇಳ್ರಿ. ನೋಡು, ಕರೀಲಿಲ್ಲ ಅಂದ್ರೂ ಕೆಲವೊಬ್ರಿಗೆ ನಾವು ಫೋನು ಹಚ್ಚಿರೋದಿಲ್ಲ, ಆದ್ರೂ ಕೂಡ ಏನಪ್ಪಾ ಬಂದು ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದ ನಮ್ಮ ಗುರುಗಳ ಕಾರ್ಯಕ್ರಮಪ್ಪ ಇದನ್ನ ಬೆಳೆಸಬೇಕಂತಂದು ಬರ್ತಿರ್ಲ. ಇದಕ್ಕ ಅಂತಾರೆ ಏಕನಿಷ್ಠೆ ಭಕ್ತಿ ಅಂತ ಅನ್ನುವಂಥದ್ದು. ಏಕನಿಷ್ಠೆ ಸಿಗುದು ಬಹಳ ಕಡಿಮೆ ಐತಿ. ಅಂತ ಭಕ್ತರು ನೀವುದರಿ. ನಿಮ್ಮೆಲ್ಲರ ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದವರು ರಾಸಪ್ಪಣ್ಣ ಸಂಕಾನಟ್ಟಿಯವರು ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ನೋಡ್ರಿ. ಅನ್ನದಾನ ಅನ್ನುವಂಥದ್ದು ಬಹಳ ದೊಡ್ಡ ಶ್ರೇಷ್ಠ ಐತಿ. ಅನ್ನದಾನ ಅನ್ನುವಂಥದ್ದು ಬಹಳ ದೊಡ್ಡ ಶ್ರೇಷ್ಠ ಐತಿ. ಪಂಚಭೂತಗಳು ಪ್ರತಿಯೊಬ್ಬರ ಶರೀರದಾಗ ಪಂಚಭೂತಗಳು ಇದಾವೆ. ಈಗ ನಿಮ್ಮಲ್ಲಿ ಎಲ್ಲಾ ಪಂಚಭೂತಗಳು ಇದಾವೆ. ಈ ಪಂಚಭೂತಗಳು ಹೆಂಗಿರ್ತಾವ ಅಂದ್ರೆ 90% ಇರ್ತಾವ್ರಿ. 90% ಪಂಚಭೂತಗಳು ಶಕ್ತಿ ಬಹಳ ದೊಡ್ಡದೈತ್ರಿ. ಈ ಪಂಚಭೂತಗಳನ್ನು ಅಜ್ಜಾರದನ್ನೆಲ್ಲ ಒಲಿಸ್ಕೊಂಡಾರ ನಮ್ಮ ಬುದ್ಧಿ ಅಜ್ಜಾರ. ಪಂಚಭೂತಗಳನ್ನು ಒಲಿಸ್ಕೊಳ್ಬೇಕಾದ್ರೆ ದೊಡ್ಡ ಹರಸಾಹಸ ಐತಿ. ಈಗ ಅನ್ನದಾನ ನೀವು ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ಆಶೀರ್ವಾದ ನಿಮ್ಗೆ ಸಿಗ್ತದೆ. ಅದಕ್ಕೆ ಆ ಗುರುನಾಥ ಆ ಸಂಪನ್ನ ಸಂಕಾನಟ್ಟಿ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಅವರೆಲ್ಲಾ ಏನಪ್ಪ ಶಕ್ತಿಯನ್ನು ಕೊಡುವಂತದ್ದಾಗ್ಲಿ ಅಂತಂದು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಬುದ್ನಿ ಅಜ್ಜಾರ ಆಶೀರ್ವಚನ ಮಾಡ್ಬೇಕಂತಂದೇಳಿ ಅವ್ರ ಆಶೀರ್ವಚನ. ಪ್ರತಿ ವರ್ಷ ನಾವು ಏನು ಹುಗಾರ ಬಂಧುಗಳ ತೋಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೀವೋ, ಈ
ಮಾಡ್ಕೋತ ಬಂದಿರತಕ್ಕಂಥ ಸದ್ಭಕ್ತರೊಳಗ ಒಂದು ದೊಡ್ಡ ಒಂದು ನಾವು ಅವಿನೋಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾದೇವ ಕಾಕ ಹುಗಾರವರನ್ನು ನಾವು ಕಳ್ಕೊಂಡಿದ್ವಿ. ಇವತ್ತು ಭಾಳ ನಮಗೆ ದೊಡ್ಡ ನುಕ್ಸಾನ. ಮನೆ ಕಾರ್ಯಕ್ರಮದಾಗ ಅವರು ದವಾಖಾನೆ ಒಳಗಿದ್ರು, ಚೇತರಿಸ್ಕೋತಾರಪ್ಪ ಅನ್ನುವಂಥದ್ದಿತ್ತು. ಆದ್ರೆ ವಯೋವೃದ್ಧ ಕಾಯಿಲೆ ಅವರನ್ನ ಅದನ್ನ ಇದು ಮಾಡಲಿಲ್ಲ. ಆದರೂ ಕೂಡ ನಾವೆಲ್ಲ ಸದ್ಭಕ್ತರು ಕೂಡ್ಕೊಂಡು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಅವರ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತಂದ್ರೆ ಪರಮಾತ್ಮ ಬೆಳ್ಕೊಳ್ಳೋಣ. ಅದೇ ರೀತಿಯಾಗಿ ಸಣ್ಣ ವಯಸ್ಸಿನ 43 ವಯಸ್ಸು ನಮ್ಮ ಮಲ್ಲಪ್ಪನ ಕಪ್ಪಲಗುತ್ತಿ ಅವರು ಕೂಡ ಅಪ್ಪಾಜಿಗಳ ಮೇಲೆ ಬಹಳ ಪ್ರೀತಿ, ಅಪ್ಪಾಜಿಗಳ ಕಾರ್ಯಕ್ರಮಕ್ಕೆ ಅಂತ ಯಾವತ್ತೂ ತನು ಮನ ಧನಗಳಿಂದ ಸಹಾಯ ಮಾಡ್ತಿರ್ತಕ್ಕಂಥ ಒಬ್ಬರು ಸದ್ಭಕ್ತರು. ಅವರು ಕೂಡ ಏನಪ್ಪ ನೀವು ಮಾನ್ಯ ಏನಪ್ಪ ಅಂತಂದ್ರೆ ಅಗಲಿದ್ರು. ಇವರೆಲ್ಲ ಏನು ಇಬ್ಬರು ಸದ್ಭಕ್ತರ ಪರವಾಗಿ ಇವತ್ತಿನ ವೇದಿಕೆ ಮೂಲಕ ಅವರ ಶಾಂತಿ ಸಿಗಲಿ, ಪರಮಾತ್ಮ ಅವರಿಗೆ ಆಶೀರ್ವಾದ ಮಾಡಲಿ, ಅವ್ರ ಮೋಕ್ಷ ಸಿಗಲಿ ಅಂತಂದು ಹೇಳಿ ಒಂದು ನಿಮಿಷ ಏನಪ್ಪ ಅಂತಂದ್ರೆ ಮೌನಾಚರಣೆ ಮಾಡೋಣ. ಮೌನಾಚರಣೆ ಪ್ರಾರಂಭ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ಮಾದೇ. ಈಗ ಇವ್ರು ಹೇಳಿದಂತ ಮಾತ ಪ್ರತ್ಯಕ್ಷ ಮಲ್ಲಿಕಾರ್ಜುನ ಅಪ್ಪ ಅವ್ರು ಹೇಳಿದಂಗ, ಶಂಕರನ ಅಪ್ಪ ಅವ್ರು ಹೇಳಿದಂತ ಮಾತಲ್ಲಿ ಮೇಲು ಅನ್ನೋರು ಒಬ್ಬರಿಗೆ ಹೇಳಿದ್ರು. ಈಗ ಒಂದು 2 ದಿನದ ಘಟನೆ ಇದೆ, ಯಾರಿಗೂ ಗೊತ್ತಿಲ್ಲ. ಒಬ್ರು ಇವ್ರನ್ನ ಕೇಳಿದ್ರು, ಒಂದು ಗೀಂತಾಗಿತ್ತು. ಆದಾಗ ಕೇಳಿದಾಗ ಹೇಳ್ರಿ ಅದಕ್ಕೇನು ಇದಿಲ್ಲ, ನೀವೇನು ಕಾಳಜಿ ಮಾಡಬೇಡಿ, ಏನಿದಿಲ್ಲ, ಒಂದು ಗಂಗಾಲದಾಗ ಒಂದು ಗೀಂತ ನಮ್ಗೆ ಮಾಡಿದ್ರು. ಹ್ಞೂ ಅಂದಿದ್ರು. ಆದರೂ ಆ ವಸ್ತು ಕಳ್ಕೊಂಡಿದ್ರು, ಒಂದು ವಸ್ತು ಕಳ್ಕೊಂಡಿತ್ತು. ಆ ವಸ್ತು ಕಳ್ಕೊಂಡಾಗ ಹೆಂಗದ ಅಂತಂದ್ರೆ ಅವ್ರಿಗೆ ಭಾಳ ಚಿಂತೆ ಬರ್ತೈತೆ. ಚಿಂತೆ ಬರೆದಾಗ ಇವ್ರ ಹಿಂಗೆ ತಂದು ಒಬ್ರು ಹೇಳ್ಕೊಡಿ, ಇವ್ರನ್ನ ಒಬ್ರು ಮತ್ತೊಬ್ರನ್ನ ಇವ್ರನ್ನ ಕೇಳಿದ್ರೆ, ಅವ್ರು ಕಳ್ಕೊಂಡವ್ರು ಕೇಳಿದಾಗ ಅವ್ರು ಏನು ಹೇಳಿದ್ರು, ಇವರು ಇಲ್ಲ ಅದಕ್ಕೇನು ದೋಷ ಇಲ್ಲ, ಅದಕ್ಕೇನು ಆಗೋದಿಲ್ಲ, ಸಮಾಧಾನ ಅಂತ ಹೇಳಿದ್ರು. ಮುಂದೆ ಇಂಥದ್ದೊಂದು ಕೆಲಸ ಮಾಡಿ ಅದಕ್ಕೆ ಅದು ಶುದ್ಧ ಆಕತಿ ಏನಾಗಿಲ್ಲ ಅಂತ ಹೇಳಿದ್ರು. ಮುಂದೆ ಏನು ಹೇಳಿದ್ರು ಇವರು, ಅದನ್ನ ನೀವು ಸ್ವಲ್ಪ ಹುಡುಕಾಡಿ ಪ್ರಯತ್ನ ಮಾಡಿ ಅಂದಿದ್ರು. ಅದನ್ನ ಅವರು ವಸ್ತು ಮೊದಲು ಹುಡುಕಾಡಿದ್ರು, ಸಿಕ್ಕಿದ್ದಿಲ್ಲ. ಆ ವಸ್ತು ಸಿಕ್ಕಿದ್ದಿಲ್ಲ ಅಂದ ಕೂಡಲೇ ಇವ್ರು ಹೇಳಿದ ಮ್ಯಾಗ ಮತ್ತೊಮ್ಮೆ ಅವರು ಹುಡುಕಾಡಿದ್ರು. ಆ ವಸ್ತು ಎಲ್ಲಿತ್ತಪ್ಪ ಅಂದ್ರೆ ರೀ, ಒಂದು ಜಾಗ ಇಂಥ ಗಿಡಕ್ಕೆ ಹಾಕಿ ಹೋಗಿದ್ರಿ ಆ ವಸ್ತುವನ್ನು. ಆ ವಸ್ತು ಯಾರಿಗೆ ಗೊತ್ತದ, ಮೇಲೂ ಅನ್ನಾಗ ಗೊತ್ತಾ, ನಮಗೆ ಗೊತ್ತು, ಒಳಗೆ ಹೇಳಿದ್ದಿಲ್ಲ ಇನ್ನು. ಅದು ಇಂಥ ಘಟನೆಯನ್ನ ನಮ್ಮ ಮೇಲೂ ಅಣ್ಣವ್ರ ಬಾಯಿಂದ ಬರಾಕತ್ತೇವ್ರಿ. ಈಗ ಅವ್ರ ಬಾಯಿಂದ ಬರ್ತಕ್ಕಂಥ ವಾಕ್ಯಗಳು ಯಾರೂಪ ಅಂದ್ರೆ ಮಲ್ಲಿಕಾರ್ಜುನ ಅಪ್ಪ ಅವ್ರ ಬಾಯಿಂದ ಬಂದಂಥ ವಾಕ್ಯಗಳು ಓದ್ತೈತಿ. ನನಗೆ ಹೇಳುವಂಥ ಭಾವ ಬಂದೈತಿ, ಇಷ್ಟ ಹೇಳಿಪ್ಪ. ಅದನ್ನ ನಾವು ಒಳಗೆ ಹೇಳೋದು ನಿಮಗೂ ಗೊತ್ತಲ್ಲ, ನಮಗೂ ಗೊತ್ತಲ್ಲ. ಅದು ನನಗೆ ಇರಬೇಕಾಗಿದೆ.